ಬಯಸುವ ಹಕ್ಕು. ಏನು ಬದುಕುವ ಹಕ್ಕು ಅಂತ ಬಂದಾಗ ಮೇಡಮ್ ಅವಾಗಲೇ ಮಾತಾಡಿದ್ರು ಹೆಣ್ಣು ಭ್ರೂಣ ಹತ್ಯೆ. ಯಾವುದೇ ಒಂದು ಮಗು ಸಮಾಜಕ್ಕೆ ಜನ್ಮವನ್ನ ಕೊಟ್ಟ ತಕ್ಷಣನೇ ಅದು ಬೆಳೀತಾ ಅದಕ್ಕೆ ಹೇಳ್ಬೇಕು ಪಾಲನೆ, ಪೋಷಣೆ, ರಕ್ಷಣೆ, ಅದು ತಂದೆ ಯಾರು, ತಾಯಿ ಯಾರು, ಧರ್ಮ ಯಾವುದು, ಭಾಷೆ ಯಾವುದು, ಅದೆಲ್ಲವನ್ನು ಕೊಡುವಂಥದ್ದು ಬದುಕುವ ಹಕ್ಕಿನಲ್ಲಿ. ಬದುಕುವ ಹಕ್ಕನ್ನು ನಾವು ಕೊಡ್ತಾ ಇದೀವ. ಹೆಣ್ಣು ಅಂತ ಗೊತ್ತಾಗ್ತದೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲ ಆದಿ ಬೀದಿಯಲ್ಲಿ ಹೆಣ್ಣು ಮಕ್ಕಳನ್ನ ಕಸ ಬಿಸಾಕ್ತಾನೆ ಬಿಸಾಕ್ ಹೋಗ್ತಾ ಇದ್ದಾರೆ, ಗಮನಿಸಿದ್ದೀರಾ? ಯಾಕೆ ಇವತ್ತು ಹೆಣ್ಣಿಂದ ಯಾವ್ದಾದ್ರು ಏನಾದ್ರು ಆಗುತ್ತಾ? ಹೆಣ್ಣು ಆದಿಶಕ್ತಿನೇ ಹೆಣ್ಣು. ಆ ನದಿಗಳ ಹೆಸರು ಎಷ್ಟೋ ಹೆಣ್ಣು ಮಕ್ಕಳ ಹೆಸರಲ್ಲೇ ಇರುವಂಥದ್ದು. ಭೂಮಿ ತಾಯಿ ಹೆಣ್ಣು. ಆದ್ರೆ ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಹೆಣ್ಣು ಅಂದ್ರೆ ಮೂಗು ಉಳಿಯುವಂಥದ್ದು. ಅದನ್ನುಂಟು ನೀ ಏನು ಮಾಡಿದೆ ಹೇಳು ಎಲೆ ಮಾನವ, ನೀ ಯಾರಿಗಾದೇನೋ ಎಲೆ ಮಾನವ. ಅದು ಕಸ ಕಡ್ಡಿಯನ್ನ ತಿಂದು ನಮಗೆ ಹಾಲನ್ನ ಕೊಡುವಂಥದ್ದು, ಅಮೃತವನ್ನ ಕೊಡುತ್ತೆ. ಆ ಅಮೃತವನ್ನ ಉಂಡಂತ ನಾವು ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರ್ಬೇಕು ಹೇಳಿ ಮಕ್ಕಳು ಅಲ್ವಾ? ನಾವು ಕೂಡ ಒಂದೊಂದ್ಸಲಿ ಅಮೃತನೂ ಒಂದೊಂದ್ಸಲಿ ವಿಷ ಆಗ್ಬೋದು. ಹೆಚ್ಚಾದಾಗ ಅಮೃತನೂ ಕೂಡ ವಿಷ ಆಗ್ಬೋದು. ಆಗ್ಬೇಕು. ನನಗೆ ಬಂದಲ್ಲಿ ಬಂದೆ ಅಂದಷ್ಟೇ ಹೆಡ್ ಮಾಸ್ಟ್ರು ನನಗೆ ಕಾಫಿ ಮೇಡಮ್ ಅಭ್ಯಾಸ ಇಲ್ಲ ಸರ್. ಯಾಕೆ ನನಗೆ ಇದೇ ತರ ಸೈನ್ಸ್ ಟೀಚರ್ ನಾನು 5ನೇ ತರಗತಿಗೆ ಓದ್ಬೇಕಾದ್ರೆ ಕಾಫಿ ಟೀನ ಕುಡಿಬಾರ್ದು, ಅದರಲ್ಲಿ ಕೆಫಿನ್ ಮತ್ತೆ ಕ್ಯಾಂಡೀನ್ ಅಂತ ಒಂದು ವಿಷ ವಸ್ತು ಇದೆ ಅಂತ ಅವ್ರು ಹೇಳೋದ ಕಾರಣ ಒಂದು ನಾನು ಕಾಫಿ ಕುಡಿ